ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ಅಪ್ಪ ಸ್ವಾಮಿ, ಇಂದು ನಾವು ಯುವಜನರ ಭಾನುವಾರವನ್ನಾಗಿ ಆಚರಣೆ ಮಾಡುತ್ತಾ ಇದ್ದೇವೆ. ಕರ್ತನೆ, ನಿನ್ನ ವಾಕ್ಯಗಳ ಮೂಲಕ ನಮ್ಮ ಎಲ್ಲ ಯುವಜನರೊಂದಿಗೆ ನೀನು ಮಾತನಾಡು. ಯವನಸ್ಥ ಮಕ್ಕಳು ಎಲ್ಲೆಡೆಯೂ ಕರ್ತನೆ ದಾರಿ ತಪ್ಪಿದಂಥ, ಗೊಂದಲವಾದಂಥ, ನಾನಾ ವಿಧವಾದಂಥ ಸ್ಥಿತಿಗತಿಗಳಲ್ಲಿದ್ದಾರೆ. ಅಪ್ಪ ಕರ್ತನೆ, ಅವರನ್ನು ಬಲಪಡಿಸು, ಆಶೀರ್ವದಿಸು. ಇಂದು ನಿನ್ನ ವಾಕ್ಯಗಳ ಮೂಲಕ ಪ್ರತಿಯೊಬ್ಬೊಬ್ಬ ಯುವಜನರ ಹೃದಯವೂ ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಅದ್ಭುತ ಮಾಡು. ಎಲ್ಲರೂ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯುವುದಕ್ಕೆ ನಿನ್ನ ಕೃಪೆಯನ್ನು ತೋರಿಸು. ಯೇಸು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯುಳ್ಳ ದೇವರೇ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ಸಂಗೀತ 254. ಮಹಾಪರಿಶುದ್ಧ ದೇವರನ್ನ ನಾವು ಸ್ತುತಿಸೋಣ. ಆತನಿಗೆ ಸ್ತುತಿ ಪ್ರಾರ್ಥನೆಯನ್ನ ಮಾಡೋಣ. ದೇವರ ಕಾರ್ಯಗಳು ನಮ್ಮನ್ನು ಆವರಿಸಿಹವು, ದೇವರ ಪ್ರೀತಿಯು ಗೋಚರವಾಗಿಹುದು, ದೇವರ ವಾಕ್ಯವು ಕರೆಯುತ್ತಿಹುದು, ಪವಿತ್ರಾತ್ಮನ ಗಾಳಿಯು ಬೀಸುತ್ತಿಹುದು. ನಾವು ದೇವರ ಸನ್ನಿಧಿಯಲ್ಲಿ ಪಾಪದರಿಕೆಯನ್ನು ಮಾಡೋಣ. ದೇವರ ಮುಂದೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ನಮ್ಮ ಪಾಪಗಳನ್ನು ದೇವರ ಮುಂದೆ ಒಟ್ಟಾಗಿ ಅರಿಕೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನ್ನಿಂದ ಮತ್ತು ನಮ್ಮ ನೆರೆಹೊರೆಯವರಿಂದ ನಾವು ಭಯದಿಂದಲೂ ನಾಚಿಕೆಯಿಂದಲೂ ಗರ್ವದಿಂದಲೂ ದೂರ ಹೋಗಿದ್ದೇವೆ. ತುಳಿಯಲ್ಪಟ್ಟವರ, ಬಲಹೀನರ ಮತ್ತು ನಿಶ್ಶಕ್ತರಲ್ಲಿ ನಿನ್ನ ಮುಖವನ್ನು ದರ್ಶಿಸುವ ಅವಕಾಶಗಳನ್ನು ನಿರ್ಲಕ್ಷಿಸಿದ್ದೇವೆ. ನೀನೊದಗಿಸಿದ ಅವಕಾಶಗಳಿಗೆ ಪ್ರತಿಯಾಗಿ ಕಾರ್ಯವೆಸಗುವಲ್ಲಿ ಸೋತಿದ್ದೇವೆ. ನಮ್ಮ ಸ್ವಂತ ಪರಿಪೂರ್ಣತೆಗಾಗಿಯೂ ಇಡೀ ವಿಶ್ವದ ಜೀವಕ್ಕಾಗಿಯೂ ನೀನು ನೇಮಿಸಿದ ಬಿಡುಗಡೆಯ ಸದಾವಕಾಶವನ್ನು ನಾವು ತಳ್ಳಿದವರಾಗಿ ನಿನ್ನ ಆಹ್ವಾನಿಸುವ ಸಾನ್ನಿಧ್ಯದಿಂದ ನಾವೇ ದೂರ ಹೋಗಿದ್ದೇವೆ. ದೇವ, ನಿನ್ನಿಂದ ಕ್ಷಮೆಯನ್ನು, ಸ್ವಸ್ಥತೆಯನ್ನು ಯಾಚಿಸುತ್ತೇವೆ. ನಿನಗಾಗಿ ಈ ಲೋಕದಲ್ಲಿ ನಮ್ಮನ್ನು ನಾವು ತೆರೆದುಕೊಳ್ಳಲು ಮತ್ತು ಈ ಜಗತ್ತಿಗಾಗಿ ನಿನ್ನಲ್ಲಿ ತೆರೆದುಕೊಳ್ಳಲು ನಿನ್ನಾತ್ಮನನ್ನು ಅನುಗ್ರಹಿಸು. ಈ ಪ್ರಾರ್ಥನೆಯನ್ನು ನಮ್ಮ ಆದರ್ಶವೂ ಸ್ನೇಹಿತನೂ ರಕ್ಷಕನೂ ಆದ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಮಹಾಪರಿಶುದ್ಧನಾದ ದೇವರನ್ನು ನಾವು ಸ್ತುತಿ ಮಾಡೋಣ. ವಿಶ್ವವು ದೇವರಿಗೆ ಸೇರಿದ್ದು, ಭೂಮಿ ಮತ್ತು ಅದರಲ್ಲಿರುವ ಸಮಸ್ತ ಜನರು ಕೂಡ ಅದೆಷ್ಟೋ ಉತ್ತಮವೂ ಮನೋಹರವೂ, ಐಕ್ಯದಿಂದ ಒಂದಾಗಿ ಜೀವಿಸುವುದು, ಪ್ರೀತಿ ಮತ್ತು ನಂಬಿಕೆ ಜೊತೆಗೂಡಿ ಬರುವವು, ನ್ಯಾಯ ಮತ್ತು ಶಾಂತಿ ಕೈ ಜೋಡಿಸುವವು. ಕರ್ತನ ಶಿಷ್ಯರು ಸುಮ್ಮನಾದರೆ ಕಲ್ಲುಗಳೇ ಗಟ್ಟಿಯಾಗಿ ಧ್ವನಿ ಎತ್ತುವವು. ಕರ್ತ, ನಮ್ಮ ತುಟಿಗಳನ್ನು ತೆರೆ, ನಮ್ಮ ಬಾಯಿ ನಿನ್ನ ಸ್ತುತಿಯನ್ನು ಸಾರಲಿ.
ಈ ಪರಿಶುದ್ಧ ಆರಾಧನೆಗಾಗಿ ಆರಿಸಿಕೊಂಡ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನಗಳು 17ರಿಂದ 22ರವರೆಗೆ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನೂ ಒಳ್ಳೆಯವನಲ್ಲ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ. ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು ಎಂಬುವಂಥದ್ದೇ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕೀರ್ತನೆ 33. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಯೇಸು ಕ್ರಿಸ್ತನ ಕೃಪೆಯೂ ಶಾಂತಿಯೂ ಸಮಾಧಾನವೂ ಸದಾಕಾಲವೂ ನಿಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಇಂದು ಯುವಜನರ ಭಾನುವಾರವನ್ನಾಗಿ ಆಚರಣೆ ಮಾಡುತ್ತಾ ಇದ್ದೇವೆ. ಮುಖ್ಯವಾದಂಥ ಪ್ರಸ್ತಾಪ ಕ್ರಿಸ್ತನೊಳಗೊಂಡಂಥ ಯುವಜನರ ಕಾರ್ಯಗಳು. ಕ್ರಿಸ್ತನೊಳಗೆ ಜೀವಿಸುವಂಥ ಯುವಜನರ ಕ್ರಿಯೆಗಳು ಎಂಬುದಾಗಿ ಕೂಡ ನಾವು ಹೇಳಬಹುದು. ಓದಿ ಕೇಳಿದಂಥ ವಾಕ್ಯ ಭಾಗ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ ವಚನಗಳು 17ರಿಂದ 22. ಬಹಳ ಚಿರಪರಿಚಿತವಾದಂತಹ ವಾಕ್ಯ ಭಾಗ. ಪ್ರಸ್ತುತ ನಿಮ್ಮ ಸುತ್ತಮುತ್ತಲೂ ಇರುವಂಥ ಯುವಜನರ ಜೀವನವನ್ನು ನಾವು ಗಮನಿಸೋದಾದರೆ
ಅನೇಕ ವಿಧವಾದಂಥ ಪ್ರಾಪಂಚಿಕವಾದಂಥ ಹೋರಾಟಗಳು, ಶೋಧನೆಗಳು ಅವರ ಮಧ್ಯದಲ್ಲಿದೆ. ಡ್ರಗ್ಸ್ ಅನ್ನುವಂಥ ಮಾಫಿಯಾ, ವೀಕೆಂಡ್ ಪಾರ್ಟಿಗಳು, ಆಧುನಿಕವಾದಂಥ ಫ್ಯಾಷನ್, ಸೌಂದರ್ಯವರ್ಧಕಗಳು, ಹಣ, ಅಮಲು ಇತ್ಯಾದಿ. 21ರಿಂದ 35 ವರ್ಷದ ಒಳಗಿರುವಂಥ 18ರಿಂದಲೂ ಪ್ರಾರಂಭವಾಗುವಂಥ ಯವನಸ್ಥ ಮಕ್ಕಳ ಜೀವನ ಇಂದು ಪ್ರಾಪಂಚಿಕವಾದಂತಹ ಆಶಾಪಾಶಗಳಲ್ಲಿ ಬಿದ್ದು ಅದನ್ನೇ ಜೀವನವೆಂಬುದಾಗಿ ಪರಿಗಣಿಸಿ ನಾಶನದ ಮಾರ್ಗದಲ್ಲಿದ್ದಾರೆ. ಅವರಿಗದು ಗೊತ್ತಿಲ್ಲ. ಅದೊಂದು ತಾತ್ಕಾಲಿಕವಾದಂಥ ಸಂತೋಷವನ್ನು ಕೊಟ್ಟರೂ ಕೂಡ ಅದನ್ನೇ ಪ್ರತಿನಿತ್ಯವೂ ಬಯಸುತ್ತಾ ಅದರಲ್ಲಿಯೇ ಮುಳುಗಿ ತಮ್ಮ ಸುಂದರವಾದಂಥ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಾ ಇದ್ದಾರೆ. ತಮ್ಮ ತಂದೆ ತಾಯಿಯೊಟ್ಟಿಗೆ ಸಂಬಂಧಗಳಿಲ್ಲ, ತಂದೆ ತಾಯಿಯೊಟ್ಟಿಗೆ ಸಹೋದರ ಸಹೋದರಿ ಕುಟುಂಬದಲ್ಲಿ ಪ್ರೀತಿಯ ಮಾತುಗಳಿಲ್ಲ, ಅನ್ಯೂನ್ಯತೆಯ ಸಂಬಂಧಗಳಿಲ್ಲ, ಸಭೆಯ ಸೇವಾ ಕಾರ್ಯಗಳಲ್ಲಿ ತಮ್ಮ ಇರುವಿಕೆ ಇಲ್ಲ. ಕಾರಣ ಈ ಲೋಕದ ಒತ್ತಡ, ಈ ಲೋಕದ ಜೀವನ ಶೈಲಿ, ಉದ್ಯೋಗದ ಜೀವನ ಶೈಲಿ, ರಾತ್ರಿಯ ಪಾಳೆಯಗಳು, ಹಗಲು ರಾತ್ರಿ ಎನ್ನದೆ ದುಡಿಮೆ ಮಾಡುವಂಥದ್ದು, ಹಗಲು ರಾತ್ರಿ ಎನ್ನದೆ ವ್ಯತ್ಯಾಸವಿಲ್ಲದಂಥ ಜೀವನ ಅವರ ದೈಹಿಕವಾದಂಥ ಕ್ರಿಯೆಗಳನ್ನೇ, ದೈಹಿಕ ಕಾರ್ಯಗಳನ್ನೇ, ದೈಹಿಕ ಸಮತೋಲನವನ್ನೇ ಹಾಳು ಮಾಡುತ್ತಾ ಇದೆ. ಇದೆಲ್ಲದಕ್ಕೂ ನಮಗಿರುವಂಥ ಮುಖ್ಯವಾದಂಥ ಪರಿಹಾರ ಅಂದರೆ ಯೇಸು ಮಾತ್ರ. ಪ್ರಸಂಗಿ 12:1 ಮಾತು, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ನಿನ್ನ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ನಮಗಿರುವಂಥ ದೊಡ್ಡ ಹೋರಾಟ, ಯೌವನದಲ್ಲಿ ನಾವ್ಯಾರೂ ಕೂಡ ಸೃಷ್ಟಿಕರ್ತನನ್ನು ಸ್ಮರಿಸುವುದಕ್ಕೆ ಸಮಯವನ್ನೇ ಕೊಡುತ್ತಾ ಇಲ್ಲ. ಈಗ ಎಲ್ಲ ಹಿರಿಯರನ್ನು ಕೇಳಿ, ಮಧ್ಯವಯಸ್ಕರನ್ನು ಕೇಳಿ, ಈಗಿನ ಯೌವನಸ್ಥರಂತೆ ನಮ್ಮ ಜೀವನಗಳು ಕೂಡ. ಈಗ ವಯಸ್ಸಾದ ನಂತರ, ದೇವರನ್ನು ಅನುಭವ ಮಾಡಿದ ನಂತರ ಹಗಲು ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆಯುತ್ತೇವೆ, ಹಗಲು ರಾತ್ರಿ ಪ್ರಾರ್ಥನೆಯಲ್ಲಿ ನಿರತರಾಗುತ್ತೇವೆ. ಆದರೆ ಯೌವನ ಪ್ರಾಯದಲ್ಲಿ ನಮ್ಮ ಜೀವನ ಹೇಗಿತ್ತು ಅನ್ನುವಾಗ ನಮಗೂ ಕೂಡ ಶೂನ್ಯದ ಉತ್ತರ. ಪ್ರಸಂಗಿ ದೇವರ ವಾಕ್ಯದ ಮೂಲಕ ಎಚ್ಚರಿಸುವಂಥದ್ದು, ಯೌವನ ಕಾಲದಲ್ಲಿ ಯಾರು ಸೃಷ್ಟಿಕರ್ತನಾದಂಥ ದೇವರಿಗೆ ಆದ್ಯತೆ ಕೊಡುತ್ತಾರೆಯೋ, ಹೆಚ್ಚು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಒಪ್ಪಿಸಿಕೊಡುತ್ತಾರೆಯೋ, ದೇವರಿಗಾಗಿ ತಮ್ಮ ದೇಹವನ್ನು, ತಮ್ಮ ಜೀವನವನ್ನು ಮೀಸಲು ಮಾಡುತ್ತಾರೆಯೋ, ಅದು ನಿಜವಾದಂಥ ಆಶೀರ್ವಾದದ ಜೀವನ. ಇಲ್ಲಿ ಕೂಡ ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಎಲ್ಲ ವಯೋಮಾನದ, ಎಲ್ಲ ವರ್ಗದ ಜನರಿಗೆ ಸ್ಪಂದಿಸಿದ್ದನ್ನು ನಾವು ಗಮನಿಸ್ತೇವೆ. ಮಾರ್ಕನ ಸುವಾರ್ತೆ ಕ್ರಿಸ್ತನ ಕ್ರಿಯೆಗಳಿಗೆ ಒತ್ತು ಕೊಡುವಂಥ ಸುವಾರ್ತೆ. ಇಲ್ಲಿ ಯೇಸುವಿನ ಬಳಿಗೆ ಒಬ್ಬ ಓಡ್ತಾ ಬಂದು ಆತನ ಎದುರಿಗೆ ಮೊಣಕಾಲೂರಿ ಕುಳಿತು ಯೇಸುವನ್ನ ಒಳ್ಳೆ ಬೋಧಕನೇ ಎಂಬುದಾಗಿ ಸಂಬೋಧಿಸ್ತಾ ಇದ್ದಾನೆ. ಕಾರಣ ಯೇಸುವಿನ ಬಗ್ಗೆ ಅವನು ಅರಿತಿದ್ದಂಥ ವಿಷಯಗಳು, ಯೇಸುವಿನ ಬಗ್ಗೆ ತಿಳ್ಕೊಂಡಂಥ ವಿಷಯಗಳು, ಯೇಸು ಒಳ್ಳೆಯ ಬೋಧಕನು, ಯೇಸು ಗುರು, ಯೇಸು ನಿಜವಾದಂಥ ದೇವಕುಮಾರನೆಂಬುದಾಗಿ ಅನೇಕರು ಆಡಿದಂಥ ವಿಷಯಗಳನ್ನು ಅವನು ಕೇಳಿದ್ದಾನೆ. ಹಾಗಾಗಿ ಓಡುತ್ತಾ ಅತಿ ವೇಗವಾಗಿ ಬಂದು ಸ್ವಾಮಿಯ ಬಳಿ ಮೊಣಕಾಲೂರಿ ಕುಳಿತಾ ಇದ್ದಾನೆ. ಮೊಣಕಾಲೂರುವಂಥದ್ದು ತನ್ನನ್ನು ಸಮರ್ಪಿಸಿಕೊಳ್ಳುವಂಥ ಸಂಕೇತ. ಬೋಧಕನೇ ಅನ್ನುವಂಥದ್ದು ಅವನ ಅರಿಕೆ, ನಿಜವಾದಂಥ ಯೇಸುವೆ ಸತ್ಯದೇವರೆನ್ನುವಂಥ ಒಂದು ನಂಬಿಕೆ ಅವನಲ್ಲಿದೆ ಅನ್ನುವಂಥದ್ದು ಆ ಕ್ಷಣಕ್ಕೆ ನಮಗೆ ಗೋಚರವಾಗ್ತದೆ. ಆದರೆ ಅವನು ಕೇಳಿದಂಥ ಪ್ರಶ್ನೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕು? ಆದರೆ ಯೇಸು ಹೇಳಿದ್ದು, ನನ್ನನ್ನು ಒಳ್ಳೆಯವನೆಂಬುದಾಗಿ ಯಾಕೆ ಕೇಳುತ್ತೆ ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಅವನು ಉತ್ತರ ಕೊಟ್ಟಿದ್ದಿದ್ರೆ ಅವನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಡ್ತಾ ಇತ್ತು. ನೀನು ನಿಜವಾದ ಲೋಕರಕ್ಷಕನು, ನೀನು ನಿಜವಾದಂಥ ದೇವಕುಮಾರನು, ನೀನೇ ನಿಜವಾದ ಮೆಸ್ಸಿಯನೆಂಬುದಾಗಿ ಅವನ ಉತ್ತರವಾಗಿದ್ದರೆ ಆ ಕ್ಷಣಕ್ಕೆ ಅವನಿಗೆ ನಿತ್ಯ ಜೀವದ ಬಾಧ್ಯತೆ, ಅವನಿಗೊಂದು ಆಶೀರ್ವಾದ ಸಿಗ್ತಾ ಇತ್ತು. ಆದರೆ ಅವನಿಗೆ ಜನರನ್ನು ಮೆಚ್ಚಿಸುವುದಕ್ಕಾಗಿ ಯೇಸುವನ ಒಳ್ಳೆ ಬೋಧಕನೇ ಅಂದನೇ ಹೊರತು ಹೃದಯಪೂರ್ವಕವಾಗಿ ಯೇಸುವನ್ನು ಅವನು ನಂಬಲಿಲ್ಲ. ಹೃದಯಪೂರ್ವಕವಾಗಿ ಈ ಯೇಸುವೇ ದೇವರೆಂಬುದಾಗಿ ಅವನಲ್ಲಿ ಅರಿಕೆಯಾಗಲಿಲ್ಲ. ಹಾಗಾಗಿ ಯೇಸು ಮುಂದೆ ಹೋಗಿ ಧರ್ಮಶಾಸ್ತ್ರದ ತಾತ್ಪರ್ಯಗಳನ್ನು ಹೇಳುವಾಗ ಎಲ್ಲಕ್ಕೂ ನಾನು ಸರಿಯಾಗಿ ನಡ್ಕೊಂಡಿದ್ದೇನೆ ಎನ್ನುವಂಥ ಮಾತು, ಯಾವುದನ್ನೂ ನಾನು ಮಾಡಿಲ್ಲ ಎನ್ನುವುದೇ ಉತ್ತರ. ಎಲ್ಲಕ್ಕೂ ಸರಿಯಾಗಿ ಎನ್ನುವ ಮೊಟ್ಟ ಮೊದಲನೇ ಉತ್ತರದಲ್ಲಿಯೇ ಅವನು ದೇವರಿಗೆ ನಂಬಿಗಸ್ತನಾಗಿದ್ದರೆ ಈ ಕ್ಷಣದಲ್ಲಿ ಯೇಸುವನ್ನು ಸತ್ಯದೇವರೆಂಬುದಾಗಿ ಅರಿಕೆ ಮಾಡಬೇಕಿತ್ತು. ಅವನು ಕೇವಲ ಸಾಂಪ್ರದಾಯಿಕವಾಗಿ ಆಚರಣೆಯ ಉದ್ದೇಶವಾಗಿ ಯೇಸುವಿನ ಮತ್ತು ಧರ್ಮಶಾಸ್ತ್ರದಲ್ಲಿ ಬಂದಂಥ ಮಾತುಗಳನ್ನು ಅನುಸರಿಸಿದ್ದನೇ ಹೊರತು ಅದನ್ನು ಹೃದಯಪೂರ್ವಕವಾಗಿ ಕೈಗೊಂಡಿರಲಿಲ್ಲ. ಹೃದಯ ದೂರವಾಗಿತ್ತು. ಅನೇಕ ವೇಳೆ ನಮ್ಮ ಜೀವನದಲ್ಲಿಯೂ ಆಲಯಕ್ಕೆ ಹತ್ತಿರವಾಗಿ ನಾವು ಮನೆ ಮಾಡಿಕೊಂಡಿರ್ತೇವೆ, ಆದರೆ ದೇವರಿಗೆ ದೂರವಾಗಿರ್ತೇವೆ.
ದೇವರಿಗೆ ನಮ್ಮ ಹೃದಯ ಬೇಕು, ದೇವರಿಗೆ ನಮ್ಮ ಸಮರ್ಪಣೆಯ ಸಮಯ ಬೇಕು, ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಂಥ ಜೀವನ ಬೇಕು. ಇಂದು ಎಲ್ಲ ಯವನಸ್ಥ ಮಕ್ಕಳು ಕೂಡ ಅವರು ಯೇಸುವನ್ನು ಇಷ್ಟಪಡ್ತಾರೆ, ಯೇಸುವನ ಬಳಿಗೆ ಬರಬೇಕೆಂಬುದಾಗಿ ಆಸೆ ಪಡ್ತಾರೆ. ಆದರೆ ಬಲಹೀನತೆಗಳು, ಬಿಟ್ಟು ಬಿಡದ ಜೀವನ. ಇಲ್ಲಿ ಕೂಡ ಈ ಒಬ್ಬ ವ್ಯಕ್ತಿಗೆ ಕೂಡ ಯೇಸು ಹೇಳುವಂಥ ಮಾತು, ಅವನನ್ನು ದೃಷ್ಟಿಸಿ ನೋಡಿ, ಪ್ರೀತಿಸಿ. ವಚನ 21ರಲ್ಲಿ ಹೇಳುವಂಥ ಮಾತು, ನಿನಗೆ ಒಂದು ಕಡಿಮೆ ಆಗಿದೆ. ಯಾವುದದು ಕಡಿಮೆ ಆಗಿದೆ? ಹೋಗು, ನಿನ್ನಲ್ಲಿ ಯೇಸುವನ್ನು ಹಿಂಬಾಲಿಸುವಂಥ ಗುಣವಿದೆಯೋ ಎನ್ನುವಂಥ ಪ್ರಶ್ನೆ. ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ನೀನು ಯೇಸುವನ್ನು ಹಿಂಬಾಲಿಸು. ಒಂದೇ ಉತ್ತರ, ನಿನಗೆ ಒಂದು ಕಡಿಮೆ ಆಗಿದೆ. ಯಾವುದದು ಎಂದರೆ, ಹೋಗಿ ನಿನ್ನ ಶ್ರೀಮಂತಿಕೆಯನ್ನು ಮಾರು, ನಿನ್ನ ಎಲ್ಲವನ್ನ ಮಾರಿ ಬಡವರಿಗೆ ಕೊಡು ಅನ್ನುವುದಲ್ಲ. ಬದಲಾಗಿ ನೀನು ಎಲ್ಲವನ್ನ ಆಚರಿಸ್ತಾ ಇದ್ದಿ, ಆದರೆ ದೇವರನ್ನು ಹಿಂಬಾಲಿಸುತ್ತಾ ಇಲ್ಲ, ದೇವರನ್ನು ಅನುಸರಣೆ ಮಾಡುತ್ತಾ ಇಲ್ಲ. ಹೋಗು, ನೀನು ಯೇಸುವನ್ನು ಹಿಂಬಾಲಿಸು. ಅವನು ಅರ್ಥ ಮಾಡಿಕೊಂಡಿದ್ದು, ಯೇಸುವನ್ನು ಹಿಂಬಾಲಿಸುವಾಗ ಇದೆಲ್ಲವೂ ನಶ್ವರ ಎಂಬುದಾಗಿ ಅವನು ಪರಿಗಣಿಸಲಿಲ್ಲ. ಬದಲಾಗಿ ಅದೇ ಮುಖ್ಯವಾಗಿ ಬಹಳ ಆಸ್ತಿ ಉಳ್ಳವನಾದ್ದರಿಂದ ಅದನ್ನು ಮಾರಬೇಕಲ್ಲ ಅನ್ನುವಂಥ ನೋವಿನಿಂದ, ಬಲಹೀನತೆಯಿಂದ ಯೇಸುವೇ ಬೇಡ ಎನ್ನುವಂಥ ನಿರ್ಧಾರ ಮಾಡಿ ಮುಖ ಬಾಡಿದವನಾಗಿ ಹೊರಟು ಹೋಗ್ತಾನೆ ಪ್ರಿಯರೇ. ಯಾಕಂದರೆ ಯೇಸುವನ್ನು ಹಿಂಬಾಲಿಸುವಾಗ ನಾವು ಯಾವುದರ ಆಸೆ ಆಮಿಷಕ್ಕೂ ಒಳಗಾಗಿರಬಾರದು. ನಾವು ಯೇಸುವನ್ನು ಹಿಂಬಾಲಿಸುವಾಗ ಯಾವ ಬಲಹೀನತೆಗಳು ನಮ್ಮಲ್ಲಿರಬಾರದು. ಯೇಸುವೇ ನಮಗೆ ಪ್ರಥಮ ಆದ್ಯತೆ ಆಗಬೇಕು. ಆದ್ದರಿಂದ ಇಂದಿನ ಯವನಸ್ಥ ಮಕ್ಕಳಿಗೆ ಕೂಡ ಯೇಸುವಿನ ಬಳಿ ಬರ್ತಾರೆ, ಯೇಸುವಿನ ವಾಕ್ಯ ಕೇಳ್ತಾರೆ, ಯೇಸುವಿನ ಸ್ತುತಿಗೀತೆಗಳನ್ನು ಹಾಡ್ತಾರೆ, ಪ್ರೇಸ್ ಆ್ಯಂಡ್ ವರ್ಷಿಪ್, ಮ್ಯೂಸಿಕ್ ಎಲ್ಲವೂ ಕೂಡ ಚೆನ್ನಾಗಿರಬೇಕು. ಪ್ರತಿಯೊಂದೊಂದು ಆರಾಧನೆಗಳಲ್ಲಿ ಇತರ ಸಭೆಗಳಿಗಿಂತಲೂ ನಾವು ಮಾಡಬೇಕೆನ್ನುವಂಥ ಒಂದು ಆರೋಗ್ಯಕರವಾದಂಥ ಒಂದು ಹೋರಾಟ ಇದೆ. ಆದರೆ ಯೇಸುವಿನ ಹಿಂಬಾಲನೆ ಮಾಡುವಂಥ ಜೀವನ ಇಲ್ಲ. ಯೇಸುವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕ್ರಿಸ್ತನ ಕಾರ್ಯಗಳನ್ನು ಮಾಡುವಂಥ ಮನಸ್ಸಿಲ್ಲ. ಆ ಯವನಸ್ಥನಂತೆ ಅನೇಕ ಬಲಹೀನತೆಗಳು, ಅನೇಕ ಆಮಿಷಗಳ ನಡುವೆ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಅವರಿಗೆ ಸಾಧ್ಯವಾಗ್ತಿಲ್ಲ. ಯೇಸುವನ್ನು ಹಿಂಬಾಲಿಸುವುದೇ ನಿಜವಾದಂಥ ನಿತ್ಯ ಜೀವದ ಗುರುತು, ನಿತ್ಯ ಜೀವ ಪಡಕೊಂಡದ್ದರ ಗುರುತು. ಹಾಗಾಗಿ ಇಂದು ನಿಮ್ಮ ಸಭೆಯಲ್ಲಿರುವಂಥ, ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಪ್ರೀತಿಯ ಯುವಜನರ ಪರವಾಗಿ ನಾವು ಯಾವ ಕಾರ್ಯಗಳನ್ನು ಮಾಡುತ್ತಾ ಇದ್ದೇವೆ? ಕೀರ್ತನೆ 119:9 ವಚನ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ಹೇಳಿದ ಹಾಗೆ ನಮ್ಮ ಯವನಸ್ಥ ಮಕ್ಕಳು ವಾಕ್ಯಗಳನ್ನು ಅನುಸರಿಸಬೇಕು. ಅವರ ಹೃದಯಗಳಲ್ಲಿ ವಾಕ್ಯ. ಪ್ರಿಯ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ. ನಿಮ್ಮ ಮಕ್ಕಳು ಮನೆಯಲ್ಲಿರುವಾಗ ಮನೆಯಲ್ಲಿ ವಾಕ್ಯಗಳನ್ನು ಕೇಳುವಂಥ ಒಂದು ಅವಕಾಶ ಮಾಡಿಕೊಡಿ. ಹೆಚ್ಚು ಅವರನ್ನು ಪ್ರೀತಿಸಿ, ಹೆಚ್ಚು ಅವರಿಗೆ ಸಮಯವನ್ನು ಕೊಡಿ. ಆಗ ನಮ್ಮ ಮಕ್ಕಳು ನಮ್ಮ ಒಂದು ಪ್ರೀತಿಯ ಅನುಭವಕ್ಕೆ ಬರುತ್ತಾರೆ. ಮತ್ತು ಆ ಯವನಸ್ಥ ಮಕ್ಕಳ ಇಷ್ಟಾರ್ಥಗಳನ್ನು, ಆಸೆ ಆಕಾಂಕ್ಷೆಗಳನ್ನು ನಾವು ಕುಳಿತು ಕೇಳುವವರಾಗಬೇಕು. ಅವರಿಗೆ ನಾವು ಸಮಯವನ್ನು ಕೊಡಬೇಕು. ಯೇಸು ಅಷ್ಟು ಜನಗಳ ಮಧ್ಯದಲ್ಲಿ ಕೂಡ ಈ ಬಂದಂಥ ವ್ಯಕ್ತಿಗೆ ಸಮಯವನ್ನು ಕೊಟ್ಟ. ಈ ವ್ಯಕ್ತಿಗೆ ತನ್ನ ಆ ಕ್ಷಣದ ಸಮಯವನ್ನು ಕೊಟ್ಟು ಅವನೊಂದಿಗೆ ಮಾತನಾಡಿದ, ಅವನನ್ನು ದೃಷ್ಟಿಸಿ ನೋಡಿದ, ಅವನನ್ನು ಪ್ರೀತಿಸಿದ. ಈ ದಿವಸ ಅನೇಕ ತಂದೆ ತಾಯಿಗಳಾಗಿ ನಾವು ನಮ್ಮ ಮಕ್ಕಳನ್ನು ದೃಷ್ಟಿಸಿ ನೋಡ್ತಾ ಇಲ್ಲ. ಅವರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಹೇಗಿದ್ದಾರೆ, ಇದನ್ನು ನಾವು ಗಮನಿಸ್ತಾ ಇಲ್ಲ. ಮತ್ತು ಅವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ. ಅವರ ಮೇಲೆ ಕೋಪ, ಸಿಟ್ಟು, ಅವರ ಅವಿಧೇಯತೆಗೆ ನಮ್ಗೆ ಇನ್ನಷ್ಟು ಕೋಪ, ಸಿಟ್ಟಿನಿಂದ ಅವರನ್ನು ನಾವು ದ್ವೇಷ ಮಾಡುತ್ತಾ ಇದ್ದೇವೆ ಹೊರತು ಆ ದ್ವೇಷದಿಂದ ಸಂಬಂಧಗಳು ದೂರವಾಗ್ತಾ ಇದೆ. ಪ್ರಿಯರೇ, ದಯವಿಟ್ಟು ನಮ್ಮ ಯವನಸ್ಥ ಮಕ್ಕಳನ್ನು ನಾವು ಸಮಯ ಕೊಟ್ಟು ಅವರನ್ನು ದೃಷ್ಟಿಸಿ ನೋಡಿ, ಯೇಸು ಮಾಡಿದ ಹಾಗೆ ಅವರನ್ನು ಕ್ರಿಸ್ತನನ್ನು ಹಿಂಬಾಲಿಸುವ ಹಾಗೆ ನಾವು ಕಾರ್ಯ ಮಾಡೋಣ. ಲೋಕದ ಎಲ್ಲ ಯವನಸ್ಥ ಮಕ್ಕಳ ಮಧ್ಯದಲ್ಲಿ ನಮ್ಮ ಮಕ್ಕಳು ಸಾಕ್ಷಿಯ ಮಕ್ಕಳಾಗಿ ಇತರೆ ಮಕ್ಕಳನ್ನು ಕೂಡ ಕ್ರಿಸ್ತನ ಬಳಿಗೆ ತರುವ ಹಾಗೆ ಕೃಪೆ ಮಾಡುವಂತೆ ಸಹಾಯ ಮಾಡಲಿ. ಎಫೆಸ 6:1-3 ತಂದೆ ತಾಯಿಯ ಮಾತನ್ನು ಕೇಳಬೇಕು, ಇದು ಧರ್ಮ. ಇದು ದೇವರು ಕೊಡ್ತಾ ಇರುವಂಥ ಮಾತು. ಪ್ರಿಯ ಯವನಸ್ಥ ಮಕ್ಕಳೇ, ದಯಮಾಡಿ ವಾಕ್ಯ ಭಾಗದ ಮೂಲಕ ಕ್ರಿಸ್ತನನ್ನು ಹಿಂಬಾಲಿಸಿ. ಕ್ರಿಸ್ತನು ನಿಮಗಾಗಿ ಕಾಯ್ತಾ ಇರುವಾಗ ಕ್ರಿಸ್ತನ ಜೀವಿತ ನಿಮ್ಮದಾಗಲಿ. ಯೇಸುವಿನ ಮಹಿಮೆಗಾಗಿ ಈ ವಾಕ್ಯಗಳು ಹಂಚಲ್ಪಡಲಿ. ಕ್ರಿಸ್ತನ ಅಭಿವೃದ್ಧಿಯಾಗಲಿ, ನಾನು ಕಡಿಮೆಯಾಗಲಿ. ಆಮೇನ್. ನಾವು ಕೇಳಿದ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ನಮ್ಮ ವಿಶ್ವಾಸವನ್ನು ಒಟ್ಟಾಗಿ ಐಕ್ಯತೆಯಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ
ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಸಂಗೀತ 238. ಕರುಣೆಯುಳ್ಳ ದೇವರೇ ಅಪ್ಪ ಸ್ವಾಮಿ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ನೋಡಿ ನಡೆಯುವುದರಿಂದಲೇ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೀನೇ ಹೇಳಿದಂತೆ, ಈ ವಾಕ್ಯ ಭಾಗದಲ್ಲಿ ಕರ್ತನೆ ಕೇಳಿದಂತೆ ಎಲ್ಲ ಪ್ರೀತಿಯ ಯುವಜನರ ಸಂಗಡ ನೀನು ಮಾತನಾಡೋಪ್ಪ. ಅನೇಕರು ಬಳಲಿ ಹೋಗಿದ್ದಾರೆ, ಕುಗ್ಗಿ ಹೋಗಿದ್ದಾರೆ. ನಾನಾ ವಿಧವಾದಂಥ ಮಾದಕ ದ್ರವ್ಯ, ನಾನಾ ವಿಧವಾದಂಥ ಚಿಂತೆ ಬಾಧೆಗಳಲ್ಲಿ, ಇಹಲೋಕದ ಆಶಾಪಾಶಗಳಲ್ಲಿ, ಸೈತಾನನ ಭಯಂಕರವಾದಂಥ ಜೀವನದಲ್ಲಿ ಬಿದ್ದು ಹೋಗಿದ್ದಾರೆ. ದಯಮಾಡಿ ಕರ್ತನೆ, ಅಂಥ ಎಲ್ಲ ಯವನಸ್ಥ ಮಕ್ಕಳನ್ನು ನೀನು ಕರುಣಿಸು, ಕಾಪಾಡು. ಪ್ರಿಯ ಕುಟುಂಬಗಳಲ್ಲಿ ತಂದೆ ತಾಯಿಯ ಮಾತನ್ನು ಕೇಳುವಂತೆ, ತಂದೆ ತಾಯಿಯೊಟ್ಟಿಗೆ ಪ್ರೀತಿಯಿಂದಿರುವಂತೆ, ಸಭೆಯ ಕಾರ್ಯಗಳಲ್ಲಿ, ಸಭಾ ಸೇವೆಗಳಲ್ಲಿ ಪಾಲ್ಗೊಳ್ಳುವಂತೆ, ನೀನು ಕೊಟ್ಟಂತೆ ಈ ಜೀವನವನ್ನು ಪರಿಶುದ್ಧವಾಗಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಕೃಪೆ ಮಾಡು. ಯಾರೊಬ್ಬರು ಜೀವವನ್ನು ಕಳೆದುಕೊಳ್ಳುವಂಥ ಆತ್ಮಹತ್ಯೆ ಅಥವಾ ನಾನಾ ವಿಧವಾದಂಥ ಜೀವ ಕಳಕೊಳ್ಳುವಂಥ ನಾನಾ ವಿಧವಾದಂಥ ಯೋಚನೆಗಳನ್ನು ಮಾಡದಂತೆ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ನೀನು ಮಾತನಾಡು. ನಿನ್ನ ಸ್ವರ ಎಲ್ಲರನ್ನು ಬದಲಾಯಿಸಲಿ, ನಿನ್ನ ಪ್ರೀತಿ ಎಲ್ಲರನ್ನು ರೂಪಾಂತರಪಡಿಸಲಿ. ನಿನ್ನ ಮಹಿಮೆಗಾಗಿ ಯವನಸ್ಥ ಮಕ್ಕಳನ್ನು ಉಪಯೋಗಿಸು, ನಿನ್ನ ಆಶೀರ್ವಾದದಿಂದ ನಡೆಸು. ಯೇಸು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯುಳ್ಳ ದೇವರೇ, ಆಮೇನ್. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ. ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈ ಲೋಕದ ಒಬ್ಬ ಮಗನಾಗಿ ಬಂದು ನಮ್ಮೆಲ್ಲರಿಗೂ ಪ್ರೀತಿಯನ್ನು ಹಂಚಿದಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾಗಿ ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕೊಟ್ಟಂಥ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನನ್ನು ಅನುಸರಿಸುವಲ್ಲಿ ನಮಗೆ ಬಲವನ್ನು, ಕೃಪೆಯನ್ನು, ಮಾರ್ಗದರ್ಶನವನ್ನು ಮಾಡುವಂಥ ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಎಲ್ಲ ಪ್ರೀತಿಯ ಯವನಸ್ಥ ಮಕ್ಕಳ ಸಂಗಡ, ಅವರ ಜೀವನ, ಅವರ ನಿರ್ಧಾರ, ಅವರ ಪ್ರಯಾಣಗಳ ಸಂಗಡ ಇದ್ದುಕೊಂಡು ಕ್ರಿಸ್ತನ ಪ್ರೀತಿಯಲ್ಲಿ ಕ್ರಿಸ್ತನಿಗೋಸ್ಕರವೇ ಅವರನ್ನು ಕಾಯ್ದು ಕಾಪಾಡಲಿ. ಆಮೇನ್.